ಸೊ ಇಲ್ಲಿಂದ ಏರ್ಪೋರ್ಟ್ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ ನಿಮಗೆ. ಇಲ್ಲಿಂದ ನಿಮಗೆ ಯಲಹಂಕ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು 20 ಮಿನಿಟ್ಸ್ ಡ್ರೈವಲ್ಲಿ ಇದೆ ನಿಮಗೆ. ಅಲ್ಲಿ ನಿಮಗೆ ಶಾಪಿಂಗ್ ಮಾಲ್ ಆಗಿರ್ಬೋದು, ಒಳ್ಳೊಳ್ಳೆ ಮಾಲ್ಸ್ ಆಗಿರ್ಬೋದು ಎಲ್ಲ ಇದೆ ಸರ್. ಅಯ್ಯಪ್ಪ ಅಪ್ರೂವ್ಡ್ ಆಗಿದೆ ಮತ್ತು ರೇರಾ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಏಕಾತ ಸರ್. ಸರ್ ನೋಡಿ ನಮ್ಮ ಲೇಔಟ್ ಆಲ್ರೆಡಿ ಒಂದು ಮನೆ ಕಟ್ತಾ ಇದ್ದಾರೆ. ನೀವು ನಿಮ್ಮ ಮನೆ ಕಟ್ಸಿದ್ರೆ ಮನೆ ಕಟ್ಟಬೇಕಾ, ಬೇಗ ಒಂದು ಬುಕ್ ಮಾಡ್ಕೊಂಡು ಬೇಗ ನೀವು ಮನೆ ಕಟ್ಕೊಬಹುದು. ಸೈಟ್ ಮುಂದೆ ಒಂದು ಸ್ಮಾಲ್ ಗಾರ್ಡನ್ ಮಾಡ್ಕೊಟ್ಟಿದ್ವಿ, ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ವಿ ಸರ್. ಸುಮಾರು 20,000 ಚದರ ಅಡಿ ಬರ್ತಾ ಇದೆ ಸರ್ ಇದು. ಇದರಲ್ಲಿ ನಿಮಗೆ ಚಿಲ್ಡ್ರನ್ ಪ್ಲೇಯರ್ ಮಾಡ್ಕೊಟ್ಟಿದ್ವಿ, ಮತ್ತೆ ಒಂದು ಸಿಟಿಜನ್ ಕುತ್ಕೊಳಕ್ಕೆ ಒಂದು ಚೇರ್ಸ್ ಎಲ್ಲ ಮಾಡ್ಕೊಟ್ಟಿದ್ವಿ. 250 kV ಏರ್ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ವಿ. ನಾವು ಸಿವಿಕ್ ಕಮಿಟಿ ಮಾಡ್ಕೊಟ್ಟಿದ್ವಿ, ದೊಡ್ಡ ಏರಿಯಾದಲ್ಲಿ ಮಾಡ್ಕೊಟ್ಟಿದ್ವಿ ಸರ್. ಆಲ್ಮೋಸ್ಟ್ ಮಂತ್ಲಿ ಇನ್ಕಮ್ ನೋಡಂಗಿದ್ರೆ ನೀವು ಇಲ್ಲಿ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಬೋದು. ನೀವು ನಿಮಗೆ ಮಂತ್ಲಿ 10,000, 20,000, 30,000 ಬಾಡಿಗೆ ಸಿಗುತ್ತೆ ನಿಮಗೆ. ಜಸ್ಟ್ 4 ಕಿಲೋಮೀಟರ್ಗೆ ನಿಮಗೆ SDR ಮೇನ್ ರೋಡ್ ಇದೆ ಅದು. ಮತ್ತು ಇಲ್ಲಿಂದ 4 ಕಿಲೋಮೀಟರ್ಗೆ ಬೆಂಗಳೂರು ಟು ಹೈದರಾಬಾದ್ ರೋಡ್ ಇದೆ. ಇಲ್ಲಿಂದ 5 ಕಿಲೋಮೀಟರ್ಗೆ ನಿಮಗೆ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಇದೆ. ಈಸ್ಟ್ ಗೇಟ್ಗೆ ಒಂದು ಬಸ್ ಸ್ಟಾಪ್ ಇದೆ, ಈಸ್ಟ್ ಗೇಟ್ಗೆ ಬಸ್ ಸ್ಟಾಪ್ ಸರ್, ಮತ್ತು ವೆಸ್ಟ್ ಗೇಟ್ಗೆ ಒಂದು ಬಸ್ ಸ್ಟಾಪ್ ಇದೆ ನಿಮಗೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಯಾರೆಲ್ಲ ಏರ್ಪೋರ್ಟ್ ಹತ್ರದಲ್ಲಿ ಸೈಟ್ ಹುಡುಕ್ತಾ ಇದ್ದಾರೆ ನೋಡಿ, ಮನೆ ಕಟ್ಟೋಕ್ಕೂ ಬೆಸ್ಟ್ ಇರುತ್ತೆ ಹಾಗೂ ಮನೆ ಕಟ್ಟಿ ನೀವು ವಾಸವಿರೋಕ್ಕೂ ಬೆಸ್ಟ್ ಇರುತ್ತೆ. ಜೊತೆಗೆ ಬಾಡಿಗೆ ಕೊಟ್ಟರು ಸಹಿತ 15,000, 20,000, 30,000 ಬಾಡಿಗೆನೂ ಬರುತ್ತೆ. ಏರ್ಪೋರ್ಟ್ನ ತುಂಬಾನೇ ನಿಯರ್ ಬೈ ಆಗಿರೋದ್ರಿಂದ ತುಂಬಾನೇ ಪ್ರೀಮಿಯಂ ಲೊಕೇಶನಲ್ಲಿ ಡೈರೆಕ್ಟ್ ಓನರಿಂದ ಸಿಗ್ತಾ ಇದೆ. ಬನ್ನಿ ಲೇಔಟ್ನ ಕಂಪ್ಲೀಟ್ ಮಾಹಿತಿ ನೋಡೋಣ, ಯಾವ ತರ ಇದೆ, ಹೇಗೆಲ್ಲ ಸೈಟ್ಸ್ ಅವೈಲೇಬಲ್ ಇದೆ ಅಂತ. ನಮ್ಮ ಜೊತೆಯಲ್ಲಿದ್ದಾರೆ ನಾಗೇಶ್ ಸರ್, ಗೇಟ್ವೇ ರೆಸಿಡೆನ್ಸಿ ಕಂಪ್ನಿ ಇಂಜಿನಿಯರ್ ಆಗಿರ್ತಾರೆ. ಇವರು ಕಂಪ್ಲೀಟ್ ಡೀಟೇಲ್ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾರೆ. ಸೊ ಸರ್ಗೆ ವೆಲ್ಕಮ್ ಮಾಡೋಣ. ಸೊ ಹಲೋ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ತುಂಬಾ ಜನ ಡಿಮಾಂಡ್ ಮಾಡ್ತಾ ಇದ್ರು, ಸೊ ಏರ್ಪೋರ್ಟ್ ಹತ್ರನೇ ನಮಗೆ ಲೇಔಟ್ ತೋರಿಸಿ ಅಂತ. ಸೊ ಹೇಳಿ ಸರ್, ಎಲ್ಲಿದೆ ಇವತ್ತು ಎಕ್ಸಾಕ್ಟ್ ಆಗಿ ಲೇಔಟ್ ಇರೋದು? ಇದು ಯಲಹಂಕ ಎಕ್ಸ್ಟೆನ್ಷನ್ ಇಂದ ಚಪ್ರಕಲ್ ಮೇನ್ ರೋಡ್ಗೆ ಬರುತ್ತೆ. ಇದು ಯಜ್ಞಳ್ಳಿ ವಿಲೇಜ್ ಅಂತ ಬರುತ್ತೆ. ಇದು ಯಜ್ಞಳ್ಳಿ ವಿಲೇಜ್ ಸರ್ವೆ ನಂಬರ್ಗೆ ನಮ್ಮ ಲೇಔಟ್ ಬರೋದು ಇದು. ಎಸ್, ನೀವು ಸುತ್ತಮುತ್ತ ನೋಡ್ತಿರ್ಬೋದು, ತುಂಬಾನೇ ಮನೆಗಳಿದೆ, ನೂರಾರು ಮನೆಗಳ ಮಧ್ಯೆ ಈ ಒಂದು ಲೇಔಟ್ ಮಾಡಿದ್ದಾರೆ. ಸರ್ ಇಲ್ಲಿ ಮನೆ ಕಟ್ಟಿದ್ರೆ ಬಾಡಿಗೆ ಎಷ್ಟು ಬರುತ್ತೆ ಸರ್? ಸರ್ ಬಾಡಿಗೆ ನೋಡಿ, ಸಿಂಗಲ್ BHK ನಿಮಗೆ 8,900 ರೂಪಾಯಿ ಇದೆ, 2 BHK 15,000 ರೂಪಾಯಿ ಇದೆ, 3 BHK ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ನಿಮಗೆ. ಇಲ್ಲೆಲ್ಲ ಆರಾಮ್ ಬಾಡಿಗೆನೂ ಸಿಗುತ್ತೆ. ಹೌದು ಸರ್, ನೋಡಿ ಸರ್, ಅಲ್ಲಿ ನೋಡಿ ರೆಂಟೆಡ್ ಹೌಸ್ ಎಲ್ಲ ತುಂಬಾ ಮಾಡಿದೆ ಸರ್. ಹೌದು, ಹತ್ರ ನಿಮ್ಗೆ ನೋಡ್ತಿರ್ಬೋದು, ತುಂಬಾನೇ ರೆಂಟೆಡ್ ಹೌಸ್ ಮಾಡಿದ್ದಾರೆ. ಇವೆಲ್ಲ ಬಾಡಿಗೆ ನಡೀತಾ ಇದೆ. ಬಾಡಿಗೆ ನಡೀತಾ ಇದೆ ಸರ್. ಲೇಔಟ್ ಅಂದ್ರೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಸೊ ಎಷ್ಟು ಎಕರೆಯಲ್ಲಿ ರೆಡಿ ಮಾಡಿದ್ದೀರಾ ಸರ್? ಸರ್ ಇದು 7 ಎಕರೆಲ್ಲಿ ಮಾಡಿದ್ದೀವಿ. ಓಕೆ, ಸೊ ಎಷ್ಟು ಸೈಟ್ಸ್ ಇದಾವೆ ಸರ್? 112 ಸೈಟ್ಸ್ ಇದೆ. ಸೊ ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಲಿಮಿಟೆಡ್ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್ ಇಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಸುಮಾರು ಲೇಔಟ್ ಪ್ರಾಜೆಕ್ಟ್ಸ್ ಇದಾವೆ. ಎಲ್ಲ ಕಡೆ ನಿಮಗೆ ಒಳ್ಳೆ ಒಳ್ಳೆ ರೇಟ್ ಇದು ಜಾಸ್ತಿನೇ ಇದೆ. ಎಲ್ಲಗಿಂತ ನಮ್ಮ ಡೈರೆಕ್ಟ್ ಓನರ್ ಇರೋದ್ರಿಂದ ನಮಗೆ ನಿಮಗೆ ಒಳ್ಳೆ ಬೆಸ್ಟ್ ರೇಟ್ಗೆ ನಾವು ಕೊಡ್ತಾ ಇದ್ದೀವಿ. ಎಸ್, ಈ ಒಂದು ಲೊಕೇಶನ್ ಅಲ್ಲಿ ಏರ್ಪೋರ್ಟ್ ಹತ್ರದಲ್ಲಿ ತುಂಬಾ ಮನೆಗಳ ಸೆಂಟರ್ ಅಲ್ಲಿ ಈ ಒಂದು ಲೇಔಟ್ ಮಾಡೋದ್ರಿಂದ ಬೇಗ ಬನ್ನಿ, ನೀವು ಸಹ ಬುಕಿಂಗ್ ಮಾಡಬಹುದು. ಸರ್ ಅಮ್ಯುನಿಟೀಸ್ ಎಲ್ಲಾನು ಎಲ್ಲ ರೆಡಿ ಇದೆಯಾ ಅಥವಾ ಇನ್ನೂ ರೆಡಿ? ಎಲ್ಲ ರೆಡಿ ಇದೆ ಸರ್, ಎಲ್ಲ ರೆಡಿ ಸರ್. ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ನಮ್ದು ಈಗ ಯಾರೇ ಬುಕ್ ಮಾಡಿದ್ರು ನಾಳೆ ರಿಜಿಸ್ಟ್ರೇಷನ್ ಸರ್, ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು, ನಾಳೆ ಮನೆ ಕಟ್ಕೊಬಹುದು. 34 ಸೈಜ್ ಅಲ್ಲಿ ಇದಾವೆ ನಿಮ್ಗೆ. ಅದರಲ್ಲಿ ಆಲ್ಮೋಸ್ಟ್ 12 ಚದರ ಅಂದ್ರೆ 12 ಚದರ ಮನೆಯಲ್ಲಿ ಆರಾಮಾಗಿ ಮನೆ ಕಟ್ಕೊಬಹುದು. ಆರಾಮ್ ದೊಡ್ಡ ಮನೆ ಕಟ್ಕೊಬಹುದು ಸರ್. ನೋಡಿ ನಮ್ಮ ಲೇಔಟ್ ಆಲ್ರೆಡಿ ಒಂದು ಮನೆ ಕಟ್ತಾ ಇದ್ದಾರೆ. ನೀವು ನಿಮ್ಮ ಮನೆ ಕಟ್ಸಿದ್ರೆ ಮನೆ ಕಟ್ಟಬೇಕಾ, ಬೇಗ ಒಂದು ಬುಕ್ ಮಾಡ್ಕೊಂಡು ಬೇಗ ನೀವು ಮನೆ ಕಟ್ಕೊಬಹುದು. ಸರ್ ಅಮ್ಯುನಿಟಿ ವೈಸ್ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ಸರ್ ನೋಡಿ ಸರ್, ಅಮ್ಯುನಿಟಿ ಅಂದ್ರೆ ನಿಮಗೆ ಮೇನ್ ರೋಡ್ 40 ಫೀಟ್ ಕೊಟ್ಟಿದ್ದೀವಿ, ಸಬ್ ರೋಡ್ 30 ಫೀಟ್ ಕೊಟ್ಟಿದ್ದೀವಿ. ನಿಮಗೆ ದೊಡ್ಡ ಪಾರ್ಕ್ ಒಂದು ಕೊಟ್ಟಿದ್ದೀವಿ ಸರ್, ಅದ್ರಲ್ಲಿ ದೊಡ್ಡ ಪಾರ್ಕ್, ಮತ್ತೆ ರೋಡ್ ಸೈಡ್ ಎಲ್ಲ ಪ್ಲಾಂಟೇಶನ್ ಮಾಡಿದ್ದೀವಿ. ಸುತ್ತ ಒಂದು ಕಾಂಪೌಂಡ್ ಮಾಡಿದ್ವಿ ನೋಡಿ, ಸುತ್ತ ನಿಮಗೆ ಕಾಂಪೌಂಡ್ ಮಾಡ್ಕೊಟ್ಟು ಗೇಟೆಡ್ ಕಮ್ಯುನಿಟಿ ಮಾಡ್ಕೊಟ್ಟಿದ್ವಿ ಎಲ್ಲ. ಸೈಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಕಾಣ್ತಾ ಇದೆ ನಿಮಗೆ, ಸೈಟ್ ನಂಬರ್ ಶೋ ಆಗ್ತಾ ಇದೆ. ಮತ್ತೆ ಒಂದು ವಾಟರ್ ಲೈನ್ ಮಾಡ್ಕೊಟ್ಟಿದ್ವಿ, ಒಂದು ಸಿವಿಲ್ ಲೈನ್ ಮಾಡ್ಕೊಟ್ಟಿದ್ವಿ, ಓಪನ್ ಡ್ರೈನ್ ಮಾಡ್ಕೊಟ್ಟಿದ್ವಿ, ನಿಮಗೆ ಒಂದು ಸ್ಮಾಲ್ ಗಾರ್ಡನ್ ಮಾಡ್ಕೊಟ್ಟಿದ್ವಿ. ಓಕೆ, ಎಲ್ಲ ಸೈಡ್ಗೂ ಈ ತರ ಸ್ಮಾಲ್ ಗಾರ್ಡನ್ ಸರ್. ಯಾಕಂದ್ರೆ 30-40 ಸೈಟ್ ಅಲ್ಲಿ ನಿಮಗೆ ಗಾರ್ಡನ್ ಮಾರಕ್ಕೆ ಜಾಗ ಇಲ್ಲ ಸರ್, ಹಂಗಾಗಿ ಸೈಟ್ ಮುಂದೆ ಒಂದು ಸ್ಮಾಲ್ ಗಾರ್ಡನ್ ಮಾಡ್ಕೊಟ್ಟಿದ್ವಿ ನಾವು. ಸೂಪರ್ ಸರ್. ಮತ್ತೆ ಎಲೆಕ್ಟ್ರಿಸಿಟಿ ಹೆಂಗೆ ಸರ್? ಕಂಬ ಎಲ್ಲೂ ಕಾಣ್ತಾ ಇಲ್ಲ ಸರ್. ನಿಮ್ಗೆಲ್ಲ ನೋಡಿ ಸರ್, ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ವಿ ಸರ್. ಓವರ್ಹೆಡ್ ಯಾವ್ದಿಲ್ಲ ಸರ್, ಎಲ್ಲ ಅಂಡರ್ಗ್ರೌಂಡ್ ಮಾಡ್ಕೊಟ್ಟಿದೀವಿ. ಸೂಪರ್ ಸರ್, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ. ಹೌದು ಸರ್. ಮತ್ತೆ ಸೈಟ್ ಎಂಟ್ರೆನ್ಸ್ ಒಂದು ರ್ಯಾಂಪ್ ಮಾಡ್ಕೊಟ್ಟಿದ್ವಿ ಸರ್. ಇದೆಲ್ಲ ಸೈಟ್ಗೂ ಒಂದು ಎಂಟ್ರೆನ್ಸ್ ಮಾಡ್ಕೊಟ್ಟಿದ್ದೀವಿ. ಹೌದು, ಎಲ್ಲ ಲಕ್ಸರಿ ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನೀರಿಂದೆಲ್ಲ ಏನಿರುತ್ತೆ ಸರ್ ವ್ಯವಸ್ಥೆ? ಸರ್ ನೀರು ನಮ್ಮ ಓನ್ ಬೋರ್ವೆಲ್ ಇದೆ, ಒಂದು ಓವರ್ ಟ್ಯಾಂಕ್ ಮಾಡ್ಕೊಟ್ಟಿದ್ದೀವಿ. ಓವರ್ ಟ್ಯಾಂಕ್ 1.5 lakh ಕೆಪಾಸಿಟಿ ಇದೆ, ಅಲ್ಲಿಗೆ ವಾಟರ್ ಸಪ್ಲೈ ಆಗುತ್ತೆ. ಅಲ್ಲಿಂದ ಸೈಟ್ಗೆ ನೀರು ಕನೆಕ್ಟ್ ಮಾಡಿದ್ವಿ. ನೋಡಿ ಸರ್, ಇದು ನಮ್ಮ ಲೇಔಟ್ಗೆ ದೊಡ್ಡ ಪಾರ್ಕ್ ಮಾಡಿದ್ವಿ. ಇದು ಸುಮಾರು 20,000 ಚದರ ಅಡಿ ಬರ್ತಾ ಇದೆ ಸರ್ ಇದು. ಇದರಲ್ಲಿ ನಿಮಗೆ ಚಿಲ್ಡ್ರನ್ ಪ್ಲೇಯರ್ ಮಾಡ್ಕೊಟ್ಟಿದ್ವಿ, ಮತ್ತೆ ಒಂದು ಸಿಟಿಜನ್ ಕುತ್ಕೊಳಕ್ಕೆ ಒಂದು ಚೇರ್ಸ್ ಎಲ್ಲ ಮಾಡ್ಕೊಟ್ಟಿದ್ವಿ, ಒಂದು ಪರ್ಗೋಲ ಮಾಡ್ಕೊಟ್ಟಿದ್ವಿ, ಮತ್ತೆ ವಾಕ್ವೇ ಮಾಡ್ಕೊಟ್ಟಿದ್ವಿ. ಸೂಪರ್. ಈ ತರ ಎಷ್ಟು ಪಾರ್ಕ್ ಇದಾವೆ ಸರ್? ಸರ್ 3 ಪಾರ್ಕ್ ಮಾಡಿದ್ವಿ. ನೋಡಿ ಸರ್, ನಮ್ಮ ಲೇಔಟ್ಗೆ ಎಲೆಕ್ಟ್ರಿಸಿಟಿ ರನ್ನಿಂಗ್ ಇದೆ ನಿಮಗೆ. ನೋಡಿ 250 kV ಏರ್ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ವಿ ಸರ್, ರನ್ನಿಂಗ್ ಅಲ್ಲಿ ಇದೆ ಸರ್. ನೋಡಿ ಸರ್, ನಾವು ಸಿವಿಕ್ ಕಮಿಟಿ ಮಾಡ್ಕೊಟ್ಟಿದ್ವಿ, ದೊಡ್ಡ ಏರಿಯಾದಲ್ಲಿ ಮಾಡ್ಕೊಟ್ಟಿದ್ವಿ ಸರ್. ಆಲ್ಮೋಸ್ಟ್ ನಿಮಗೆ 18,000 ಅಡಿ ಬರ್ತಾ ಇದೆ ಸರ್. ಬೈಯಪ್ಪ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಪಾರ್ಕ್ ಆಗಿರ್ಬೋದು, CA ಆಗಿರ್ಬೋದು, ಬೈಯಪ್ಪ ರೂಲ್ಸ್ ಪ್ರಕಾರ ಬಿಟ್ಟಿದ್ದೀವಿ ಸರ್ ನಾವು. ಸರ್ ನೋಡಿ, ನೀವು ಇಲ್ಲಿ ಕನಸಿನ ಮನೆ ಕಟ್ಕೊಬೋದಾ, ಕಟ್ಕೊಂಡು ಇಲ್ಲಿ ಆರಾಮಾಗಿ ರೆಡಿ ಇರ್ಬೋದು, ನಿಮ್ಗೆ ಎಲ್ಲ ಫೆಸಿಲಿಟಿ ರೆಡಿ ಇದೆ. ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ನೋಡಂಗಿದ್ರೆ ನೀವು ಸೈಟ್ ತಗೊಂಡು ನಿಮಗೆ 1 year ಅಲ್ಲಿ 1:2 ಆಗುತ್ತೆ, ನಿಮಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ನಿಮಗೆ. ಸರಿ, ಮಂತ್ಲಿ ಇನ್ಕಮ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ, ಮಂತ್ಲಿ ಇನ್ಕಮ್ ನೋಡಂಗಿದ್ರೆ ನೀವು ಇಲ್ಲಿ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಬೋದು. ನೀವು ಬಾಡಿಗೆ ಕೊಟ್ಟರೆ ಮಂತ್ಲಿ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ ನಿಮಗೆ.
ನಿಮಗೆ ಮಂತ್ಲಿ 10,000 20,000 30,000 ಬಾಡಿಗೆ ಸಿಗುತ್ತೆ ನಿಮಗೆ. ಇವು ಆಲ್ರೆಡಿ ಮನೆ ಕಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಸರ್ ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಏನ್ ಡೆವಲಪ್ಮೆಂಟ್ ಇದೆ ಅಂತ ಕೇಳ್ತಾರೆ. ಸೊ ಹೇಳಿ ಸರ್, ಲೇಔಟ್ ಅಲ್ಲಿ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಇದೆ? ಸರ್ ಇಲ್ಲಿ ಅಕ್ಕಪಕ್ಕ ಡೆವಲಪ್ಮೆಂಟ್ ತುಂಬ ಇದಾವೆ ಸರ್. ITBT ಆಗಿರ್ಬೋದು, ನಿಮಗೆ KDB ಆಗಿರ್ಬೋದು, ಮತ್ತು ಫಾಕ್ಸ್ಕಾನ್ ಐಫೋನ್ ಕಂಪ್ನಿ ಆಗಿರ್ಬೋದು, ಮತ್ತು ಕನೆಕ್ಟಿವಿಟಿ ಆಗಿರ್ಬೋದು, ತುಂಬ ಇದಾವೆ ಸರ್ ನಿಮಗೆ. ಆಮೇಲೆ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ತುಂಬ ನಿಯರ್ ಬೈ ತುಂಬ ಇದೆ ಸರ್. ಎಷ್ಟು ಕಿಲೋಮೀಟರ್ ಅಲ್ಲಿ ಇದೆ ಸರ್ ಇವೆಲ್ಲ? ಸರ್ ನಿಯರ್ 1 ಕಿಲೋಮೀಟರ್ ಒಳಗಡೆ ಸರ್, ಒಂದು ಕಿಲೋಮೀಟರ್ ಒಳಗಡೆ ಒಳ್ಳೊಳ್ಳೆ ಯೂನಿವರ್ಸಿಟಿ ಇದಾವೆ, ಸ್ಪೋರ್ಟ್ಸ್ ಅಕಾಡೆಮಿ ಇದೆ, ನಿಮಗೆ ಹಾಸ್ಪಿಟಲ್ ಇದೆ, ಮತ್ತು ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಗೆ ನಿಮಗೆ SDR ಮೇನ್ ರೋಡ್ ಇದೆ ಅದು. ಮತ್ತು ಇಲ್ಲಿಂದ 4 ಕಿಲೋಮೀಟರ್ಗೆ ಬೆಂಗಳೂರು ಟು ಹೈದರಾಬಾದ್ ರೋಡ್ ಇದೆ. ಇಲ್ಲಿಂದ 5 ಕಿಲೋಮೀಟರ್ಗೆ ನಿಮಗೆ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಇದೆ. ನಿಮ್ಗೆ ಇನ್ನೇನು ಬೇಕು ಸರ್ ನಿಮಗೆ? ಸರ್ ಇಲ್ಲಿಂದ ಏರ್ಪೋರ್ಟ್ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ ನಿಮಗೆ, ಮತ್ತು ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಕೂಡ ನಿಮ್ಗೆ 5 ಕಿಲೋಮೀಟರ್ ಆಗುತ್ತೆ ನಿಮಗೆ. ಸೂಪರ್. ಮತ್ತೆ ಬಸ್ ಸ್ಟಾಪ್ ಎಲ್ಲಾನು ಅವೈಲೇಬಲ್ ಸರ್ ಬಸ್ ಸ್ಟಾಪ್ ನೋಡಿ ಸರ್, ನಮ್ದು ಈಸ್ಟ್ ಗೇಟ್ಗೆ ಒಂದು ಬಸ್ ಸ್ಟಾಪ್ ಇದೆ, ಈಸ್ಟ್ ಗೇಟ್ಗೆ ಬಸ್ ಸ್ಟಾಪ್ ಸರ್, ಮತ್ತು ವೆಸ್ಟ್ ಗೇಟ್ಗೆ ಒಂದು ಬಸ್ ಸ್ಟಾಪ್ ಇದೆ ನಿಮಗೆ. ಅಲ್ಲೊಂದು 2 ಬಸ್ ಸ್ಟಾಪ್ ಇದೆ ಸರ್ ನಿಮಗೆ. ಅಲ್ಲೆಲ್ಲ KSRTC ಬಸ್ ಓಡಾಡ್ತವೆ, ಇಲ್ಲಿ BMTC ಬಸ್ ಎಲ್ಲ ಸಿಗುತ್ತೆ ಸರ್ ನಿಮಗೆ. ಓಕೆ ಸರ್. ಮತ್ತೆ ಸರ್ ಈಗ ಯಾರೇ ಮನೆ ಕಟ್ಕೊಂಡಿದ್ರೆ ಡೈಲಿ ಯೂಸೇಜ್ ಐಟಮ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಇಲ್ಲೇ ಸಿಗುತ್ತೆ ನಿಯರ್ ಬೈ, ಇಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಸರ್ ನಿಮಗೆ. ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಸರ್ ನಿಮಗೆ. ಇಲ್ಲಿಂದ ನಿಮಗೆ ಯಲಹಂಕ ಆಗಿರ್ಬೋದು, ಹೆಬ್ಬಾಳ ಆಗಿರ್ಬೋದು, 20 minutes ಡ್ರೈವ್ ಅಲ್ಲಿ ಇದೆ ನಿಮಗೆ. ಅಲ್ಲಿ ನಿಮಗೆ ಶಾಪಿಂಗ್ ಮಾಲ್ ಆಗಿರ್ಬೋದು, ಒಳ್ಳೊಳ್ಳೆ ಮಾಲ್ಸ್ ಆಗಿರ್ಬೋದು, ಎಲ್ಲ ಇದೆ ಸರ್. ಇಲ್ಲಿ ನಿಮ್ಮ ನಿಯರ್ ಬೈ ಅಂದರೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಒಂದಿದೆ, ಅದು ಒಳ್ಳೆ ನ್ಯಾಷನಲ್ ಸ್ಕೂಲ್ ಅದು, ಮತ್ತು ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದಿದೆ, ಆಮಿಟಿ ಯೂನಿವರ್ಸಿಟಿ ಒಂದಿದೆ, ಮತ್ತು ಕೇಂಬ್ರಿಡ್ಜ್ ಸ್ಕೂಲ್ ಒಂದಿದೆ ಸರ್. ನಿಮ್ಮ ಮಕ್ಕಳಿಗೂ ತುಂಬ ನಿಯರೆಸ್ಟ್ ಸರ್, ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಒಳ್ಳೆ ಸ್ಕೂಲ್ಸ್ ಇದಾವೆ ನಿಮಗೆ, ನ್ಯಾಷನಲ್ ಸ್ಕೂಲ್ ಇದಾವೆ ಸರ್ ನಿಮಗೆ. ಸರ್ ಲೇಔಟ್ ಅಂತೂ ಕಂಪ್ಲೀಟ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ನಾವು 6,000 ರೂಪಾಯಿ ಮಾಡ್ತಾ ಇದ್ದೀವಿ ಸರ್ ಪರ್ ಸ್ಕ್ವೇರ್ ಫೀಟ್. ನಿಮ್ಗೆ ಇಲ್ಲಿ ಅಕ್ಕಪಕ್ಕ 8,000 9,000 9,500 ರೂಪಾಯಿ 10,000 ರೂಪಾಯಿ ಮಾಡ್ತಾ ಇದ್ದಾರೆ ಸರ್. ಹೌದು. ಇಲ್ಲಿ ನಮ್ಗೆ ಡೈರೆಕ್ಟ್ ಓನರ್ ಕಡೆ ಬರೋದ್ರಿಂದ ನಿಮಗೆ 6,000 ರೂಪಾಯಿ ಮಾಡ್ತಾ ಇದ್ದೀವಿ ಸರ್. ಎಸ್. ಲೀಗಲ್ ನೋಡೋದಾದ್ರೆ ಏನಿದೆ ಸರ್ ಇದು? ಸರ್ ಲೀಗಲ್ ನಿಮಗೆ ಸರ್ ಬಯಪ್ಪ ಅಪ್ರೂವ್ಡ್ ಆಗಿದೆ, ಮತ್ತು ರೇರಾ ಅಪ್ರೂವ್ಡ್ ಆಗಿದೆ, ಮತ್ತು ಬ್ಯಾಂಕ್ ಕಡೆಯಿಂದ ಬಂದರೆ SBI ಅಪ್ರೂವ್ಡ್ ಆಗಿದೆ, ಮತ್ತು ಆಕ್ಸಿಸ್ ಬ್ಯಾಂಕ್ ಅಪ್ರೂವ್ಡ್ ಆಗಿದೆ, ICICI ಬ್ಯಾಂಕ್ ಅಪ್ರೂವ್ಡ್ ಆಗಿದೆ, HDFC ಬ್ಯಾಂಕ್ ಅಪ್ರೂವ್ಡ್ ಆಗಿದೆ. ಲೋನು ಅವೈಲೇಬಲ್ ಇದೆಯಾ ಸರ್? ಸರ್ ಇದೆ, ಅಪ್ ಟು 80% ಅವೈಲೇಬಲ್ ಇದೆ ಸರ್ ನಿಮಗೆ. ಓಕೆ. ಸೊ ಬುಕ್ಕಿಂಗ್ ಪ್ರೊಸೆಸ್ ಹೇಗಿರುತ್ತೆ ಸರ್? ಬುಕ್ಕಿಂಗ್ ಯಾವುದಾದ್ರೆ ನಿಮಗೆ ಸೈಟ್ ನೋಡಿದ್ರಲ್ವಾ, ಸೈಟ್ ನೋಡಿ ನಿಮ್ಗೆ ಇಷ್ಟ ಆಯ್ತಾ, ರೇಟ್ ಓಕೆ ಆಯ್ತಾ, ನಿಮಗೆ 2 lakhs ಬುಕ್ಕಿಂಗ್ ಅಮೌಂಟ್ ಮಾಡ್ಬೇಕು ಸರ್ ನೀವು. 2 lakhs ಬುಕ್ಕಿಂಗ್ ಅಮೌಂಟ್ ಮಾಡಿದ ತಕ್ಷಣ ನಿಮಗೆ ನಮ್ಮ ಕಡೆಯಿಂದ SBI ಅಪ್ರೂವ್ಡ್ ಮತ್ತು ರೇರಾ ಅಪ್ರೂವ್ಡ್ ಆಗಿರೋ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀವಿ. ಅದು ನೋಡಿ ನೀವು ಲೀಗಲ್ ಲಾಯರ್ನ ಚೆಕ್ ಮಾಡ್ಕೊಬೋದು. ಆಲ್ರೆಡಿ ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನಾದರೂ ಮಾನಸಿಕ ಸಮಾಧಾನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಚೆಕ್ ಮಾಡಿ ನೀವು ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು ಸರ್ ನೀವು. ಸರ್ ಯಾರೇ ವಿಡಿಯೋ ನೋಡಿ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್? ಸರ್ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಈ ಮೇಲೆ ನಿಮಗೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ಸೈಟ್ಗೆ ಬರ್ಬೋದು ನೀವು. ಬನ್ನಿ, ನಮ್ಮ ಆಫೀಸಲ್ಲಿ ನಮ್ಮ MD ಮಗ ಇರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಸೈಟ್ ಬುಕ್ ಮಾಡ್ಕೊಬೋದು. ಆಮೇಲೆ ಪೇಮೆಂಟ್ ಪ್ರೊಸೆಸ್ ಎಲ್ಲ ಅವರೇ ಹೇಳ್ತಾರೆ ನಿಮಗೆ, ಆ ಥರ ಪ್ರೊಸೀಡ್ ಆಗ್ಬೋದು ನೀವು. ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್ ಇದು. ನೀವು ನಾಳೆನೇ ಬಂದು ಬುಕ್ ಮಾಡ್ಕೊಂಡು ನೀವು ನಾಳೆ ಬಂದು ಬುಕ್ ಮಾಡ್ಕೊಬೋದು, ನಾಳೆನೇ ಬಂದು ಮನೆ ಕಟ್ಕೊಬೋದು ನೀವು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ಧನ್ಯವಾದಗಳು.